ಬಿಜೆಪಿಗೆ ಹೊಸದಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇಂದು ಪದಗ್ರಹಣ ಮಾಡಿದ ನಿತಿನ್ ನಬೀನ್ರ ಎದುರಿಗಿರುವ ಸವಾಲು ಪಂಚರಾಜ್ಯ ಚುನಾವಣೆ ಅಂತ ಮಾತಾಡಿದ್ದೀವಿ. ಚುನಾವಣೆಯೊಂದೇ ಸವಾಲಾಗಿರೋದಿಲ್ಲ, ಸಂಘಟನಾತ್ಮಕ ಸವಾಲುಗಳಿರ್ತವೆ. ಈಗ ಅವರು ರಾಷ್ಟ್ರೀಯ ಅಧ್ಯಕ್ಷರು. ಸೆಂಟ್ರಲ್ ಬಿಜೆಪಿಯಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡಬೇಕು, ಯಾವ್ಯಾವ ರಾಜ್ಯದ ಬಿಜೆಪಿಯಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡಬೇಕು. ಕರ್ನಾಟಕ ಬಿಜೆಪಿಯ ವಿಷಯ ನಿಮಗೆ ಗೊತ್ತೇ ಇದೆ. ಇಲ್ಲಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರಿದ್ದಾರೆ. ಈ ಹಿಂದೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಅವಧಿಯನ್ನೇ ಮುಂದುವರೆಸಿದರೆ ಆ ದಿನದಿಂದಲೂ ರಾಜ್ಯಾಧ್ಯಕ್ಷರಾಗಿ ಘೋಷಣೆಯಾಗಿದ್ದನ್ನೇ ಮುಂದುವರೆಸಿದ್ರೆ ಈ ವರ್ಷ ನವೆಂಬರ್ಗೆ ಅವರ ಅವಧಿ ಮುಗಿಯುತ್ತೆ. ಹೊಸದಾಗಿ ಅಧಿಕೃತ ಘೋಷಣೆಯಾಗಬೇಕಾಗಿದೆ. ಬೇರೆ ಯಾವ ರಾಜ್ಯದ ಬಿಜೆಪಿಯಲ್ಲಿ ಇಂತಿಂಥ ಗಂಭೀರ ಸಮಸ್ಯೆಗಳಿದಾವೋ ಗೊತ್ತಿಲ್ಲ. ಇಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಈ ಸವಾಲುಗಳನ್ನು ನಿತಿನ್ ನಬೀನ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಮತ್ತೊಮ್ಮೆ ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕರ್ನಾಟಕ ಬಿಜೆಪಿಯಲ್ಲಿರುವ ಸಮಸ್ಯೆ ಅಥವಾ ಇರುವಷ್ಟು ಸಮಸ್ಯೆ ಬೇರೆ ಯಾವುದಾದ್ರು ರಾಜ್ಯದ ಬಿಜೆಪಿಯಲ್ಲಿ ಇದೆಯಾ? ಇದನ್ನು ಬಗೆಹರಿಸುವುದಕ್ಕೆ ನಿತಿನ್ ನಬೀನ್ ಅವರಿಗೆ ಎಷ್ಟರ ಮಟ್ಟಿಗೆ ಅಂದರೆ ತಾವು ವಿವೇಚನಾ ಅಧಿಕಾರ ಬಳಸಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಒಂದು ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ನಂಬರ್ 1 ನಂಬರ್ 2 ಇಂದಾನೆ ಬರಬೇಕಾಗುತ್ತೆ ಸೊಲ್ಯೂಷನ್, ಏನಾದರೂ ತರುವ ಯೋಚನೆ ಇವ್ರಿಗಿದ್ರೆ. ಅದೇ ಕರ್ನಾಟಕದ ಸಮಸ್ಯೆ ಅಂತಲ್ಲ, ಕರ್ನಾಟಕದಲ್ಲಿ ಚುನಾವಣೆ ಇಲ್ಲ. ಹಾಗಾಗಿ ಬಿ ಜೆ ಪಿಯ ಹೈಕಮಾಂಡ್ಗೆ ಕರ್ನಾಟಕದ ವಿಷಯವನ್ನು ಬಗೆಹರಿಸುವ ತರಾತುರಿ ಮತ್ತು ಆಸಕ್ತಿ ಜಾಸ್ತಿ ಇಲ್ಲ. ಯಾವತ್ತೂ ಬಿ ಜೆ ಪಿದು ಒಂದು ಸ್ಟ್ಯಾಂಡ್ ಇರುತ್ತೆ. ಯಾವ ರಾಜ್ಯದಲ್ಲಿ ಚುನಾವಣೆ ಇದೆ ಅದಕ್ಕಿಂತ ಮುಂಚೆ 1-1.5 ವರ್ಷ ಮುಂಚೆ ಅದನ್ನೆಲ್ಲ ಸೆಟ್ರೇಟ್ ಮಾಡ್ತಾ ಹೋಗಬೇಕು ಅಂತ. ಕರ್ನಾಟಕದಲ್ಲೂ ಕೂಡ ಅವ್ರಿಗೆ ಸಮಸ್ಯೆ ಇದ್ದದ್ದು, ಈಗ ವಿಜಯೇಂದ್ರ ಅವರನ್ನು 2028ರ ಚುನಾವಣೆವರೆಗೆ ಮುಂದುವರಿಸಿ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಮಾಡಬೇಕು, ಅಥವಾ ಅವರಿಗೆ ಇರ್ತಕ್ಕಂಥ ವಿರೋಧವನ್ನು ಗಣನೆಯಲ್ಲಿ ಇಟ್ಕೊಂಡು ಯಾವುದೂ ನಿರ್ಣಯ ತೆಗೆದುಕೊಳ್ಬಾರ್ದು. ಇರೋದು 2 ಆಪ್ಷನ್ಸ್ಗಳು. ಹೀಗಾಗಿ ಬಿ ಜೆ ಪಿ ಹೈಕಮಾಂಡ್ ಸದ್ಯದ ಮಟ್ಟಿಗೆ ಚುನಾವಣೆಯನ್ನು ನಡೆಸಿ ವಿಜಯೇಂದ್ರರದು ಮತ್ತು ಯಡಿಯೂರಪ್ಪನವ್ರದ್ದು ಒತ್ತಾಸೆ ಇತ್ತು. ಯಡಿಯೂರಪ್ಪನವರು ಪದೇ ಪದೇ ದಿಲ್ಲಿಗೆ ಹೋಗಿ ಬಂದರು, ಇಲ್ಲ ವಿಜಯೇಂದ್ರರನ್ನು ಚುನಾವಣೆಯ ಮೂಲಕ ಅಧ್ಯಕ್ಷರನ್ನಾಗಿ ಮಾಡಿ. ಅಂದರೆ ಅವರು 29ರವರೆಗೆ ಇರ್ತಾರೆ. ಹೌದು, ಅಂದರೆ 28ರ ಚುನಾವಣೆ ಅವ್ರದ್ದೇ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಅಂದರೆ ಹೈಕಮಾಂಡ್ ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ. ಅದರ ಅರ್ಥ ಇಲ್ಲ ಅವ್ರು ವಿಜಯೇಂದ್ರರನ್ನ ಬಿಟ್ಕೊಟ್ಬಿಟ್ರ, ಹಾಗಿಲ್ಲ. ಬಿ ಜೆ ಪಿ ಹೈಕಮಾಂಡ್ಗೆ ಅನ್ನಿಸ್ತಾ ಇದೆ ಈಗ ಯಾವುದೇ ತರಾತುರಿಯಲ್ಲಿ ಈ ನಿರ್ಣಯವನ್ನು ತೆಗೆದುಕೊಳ್ಳೋದು ಬೇಡ. ಏನೇ ನಿರ್ಣಯವನ್ನು ತೆಗೆದುಕೊಂಡ್ರೂ ಕೂಡ ಅದಕ್ಕೆ ಪರನೂ ಇದೆ, ಅದಕ್ಕೆ ಜಾಸ್ತಿ ವಿರೋಧನೂ ಕೂಡ ಇದೆ. ಹೀಗಾಗಿ ಈಗ ಶಾಂತ ರೀತಿಯಿಂದ ಇದ್ದರೆ 2026ರ ನವೆಂಬರ್ಗೆ ವಿಜಯೇಂದ್ರ ಅವರ ಅಧ್ಯಕ್ಷಾವಧಿ ಮುಗಿಯುತ್ತೆ ಅಂತ ಅನ್ಕೋಣ. ಆಗ ಏನಾದರೂ ಚರ್ಚೆಗಳನ್ನು ಮಾಡಿ ಮುಂದುವರಿಸೋದಾ ಅಥವಾ ಬೇಡವಾ, ಇವೆಲ್ಲ ತೀರ್ಮಾನಗಳು ಆಗಿನ ರಾಜಕೀಯ ಸನ್ನಿವೇಶಕ್ಕೆ ತಕ್ಕಂತೆ. ಏನು ರಾಜಕೀಯ ಸನ್ನಿವೇಶ ಅಂತ ನೀವು ನಿಶ್ಚಿತವಾಗಿ ಕೇಳ್ತೀರಿ. ಹೌದು, ಏನದು? ಅದು ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಇರುತ್ತಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗತ್ತಾ, ಮುಖ್ಯಮಂತ್ರಿ ಬದಲಾವಣೆ ಆದ್ರೇನು ಆಗದೇ ಇದ್ರೇನು ಈ ಎಲ್ಲ ಅಂಶಗಳು ನಿಶ್ಚಿತವಾಗಿವೆ. ಹೀಗಾಗಿ ಈಗ ತರಾತುರಿಯಲ್ಲಿ ನಿರ್ಣಯ ತೆಗೆದುಕೊಳ್ಳೋದಕ್ಕಿಂತ 2026ರವರೆಗೆ ಕಾಂಗ್ರೆಸ್ನ ಒಳ ಜಗಳ ಕೂಡ ಒಂದೋ ಚರಮಕ್ಕೆ ಬರುತ್ತೆ ಅಥವಾ ಇನ್ನೊಂದು ಅದು ಮುಗಿದು ಹೋಗುತ್ತೆ. ಆ ದೃಷ್ಟಿಕೋನದಿಂದ ಬಿ ಜೆ ಪಿಯ ಹೈಕಮಾಂಡ್ ಏನನ್ನೂ ಮಾಡಿಲ್ಲ ಅಂತ
ಅನಿಸುತ್ತೆ ಸದ್ಯದ ಮಟ್ಟಿಗೆ. ಮತ್ತು ವಿಜೇಂದ್ರ ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ, ಮೊನ್ನೆ ಅವರು ಜಿಲ್ಲಾ ಕಮಿಟಿ ಮೀಟಿಂಗ್ಗಳನ್ನು ಕೂಡ ಪಾರ್ಟಿ ಆಫೀಸ್ನಲ್ಲಿ ನಡೆಸಿದ್ರು. ಹೌದು, ಅಂದರೆ ಬಹಳ ತೃಪ್ತಿದಾಯಕವಾದಂತೆ ಮೀಟಿಂಗ್ಗಳು ನಡೆದಂಥ ಚರ್ಚೆಗಳು. ಈಗಲೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕದ ಕೋರ್ ಕಮಿಟಿ ದಿಲ್ಲಿಗೆ ಹೋಗಿ ಹೆಸರನ್ನ ಕೂಡ ಪ್ರಪೋಸ್ ಮಾಡ್ತು. ಹೀಗಾಗಿ ಸದ್ಯದ ಮಟ್ಟಿಗೆ ಯಾವುದೇ ಸಮಸ್ಯೆ ಕರ್ನಾಟಕದ ಬಿಜೆಪಿಯಲ್ಲಿ, ದೊಡ್ಡ ಸಮಸ್ಯೆ ಹೇಳ್ತಾ ಇದ್ದೀನಿ ನಾನು, ಗೊತ್ತಾಯ್ತು. ವೈಮನಸ್ಸುಗಳು ಇವೆಲ್ಲ ಪಾರ್ಟ್ ಆಫ್ ಪೊಲಿಟಿಕಲ್ ಪ್ರೊಸೆಸ್. ಹಾಗಾಗಿ ಸದ್ಯದ ಮಟ್ಟಿಗೆ ಯಾವುದೇ ಸಮಸ್ಯೆ ಇಲ್ಲ. ಬಹುತೇಕ ನನಗನ್ಸುತ್ತೆ, ಈಗ BBMP ಚುನಾವಣೆ ಇವೆ, BBMPಯ ಚುನಾವಣೆಯ ಪರ್ಫಾರ್ಮೆನ್ಸ್ ಕೂಡ ವಿಜೇಂದ್ರ ಮತ್ತು ಅಶೋಕ್ ಅವರ ಮುಂದಿನ ರಾಜಕೀಯ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಬಾಗಲಕೋಟ್ ದಾವಣಗೆರೆಯ ಬೈ ಎಲೆಕ್ಷನ್ ರಿಸಲ್ಟ್ಸ್ಗಳು ಕೂಡ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಇಲೆಕ್ಷನ್ಸ್ ಆರ್ ದ ಇಂಡಿಕೇಟರ್ಸ್ ಆಫ್ ಯುವರ್ ಲೀಡರ್ಶಿಪ್. ಕರೆಕ್ಟ್. ಇಲೆಕ್ಷನ್ಸ್ ಆರ್ ಆಲ್ಸೋ ಇಂಡಿಕೇಟರ್ಸ್ ಆಫ್ ಯುವರ್ ಲೀಡರ್ಶಿಪ್ ಅಂಡ್ ಫ್ಯೂಚರ್. ಆ ದೃಷ್ಟಿಕೋನದಿಂದ ನನಗನ್ಸುತ್ತೆ ಬಿಜೆಪಿಯ ಹೈಕಮಾಂಡ್, ಯಾಕಂದರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯೊಂದಿಗೆ ಸಂಘಟನ್ ಪರ್ವ ಮುಗೀತು ಅನ್ನೋದನ್ನು BL ಸಂತೋಷ್ ಅವರೇ ಟ್ವೀಟ್ ಮೂಲಕ ಹೇಳಿದ್ದಾರೆ. ಇನ್ಮೇಲೆ ನೋ ಇಲೆಕ್ಷನ್ಸ್. ನೀವು 2026 ನವೆಂಬರ್ಗೆ ಸಿಲೆಕ್ಷನ್ನೇ ಆಗುತ್ತೆ. ಇನ್ಮೇಲೆ ಇಲೆಕ್ಷನ್ ಪ್ರೊಸೆಸ್ ಇರಲ್ಲ. ಹೌದು. ಸೊ 26 ನವೆಂಬರ್ಗೆ ನಿರ್ಣಯ ತೆಗೆದುಕೊಳ್ತಾರೋ ಅಥವಾ ಆಗಲೂ ನಿರ್ಣಯ ತೆಗೆದುಕೊಳ್ಳದೆ ಹಾಗೆ ಬಿಟ್ಟು ಹೋಗ್ಬೋದು. ಇನ್ನೊಂದು ಸ್ವಲ್ಪ ದಿನ ನೋಡೋಣ, 27 ಮಧ್ಯಭಾಗದಲ್ಲಿ ನೋಡೋಣ ಅಂತಕ್ಕಂಥದ್ದು. ಹೀಗಾಗಿ ನನಗನ್ಸುತ್ತೆ ಕರ್ನಾಟಕದ BJPಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಣಯದ ತರಾತುರಿ ಆಸಕ್ತಿ BJPಯ ಹೈಕಮಾಂಡ್ಗೆ ಸದ್ಯದ ಮಟ್ಟಿಗಂತೂ ಕಾಣ್ತಾ ಇಲ್ಲ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.